ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಸಂಕಷ್ಟ ಎದುರಾಗುತ್ತಾ ದರ್ಶನ್ಗೆ ಗೊತ್ತಿಲ್ಲ. ಆದರೆ ಹಿಂದೆ ಅಂದರೆ ಈ ಕೊಲೆ ಪ್ರಕರಣದ ಆರೋಪ ಹೊತ್ತ ದಿನದಿಂದ ಜೈಲಿನಿಂದ ಆಚೆ ಬರೋವರೆಗೂ ಆದ ಸಂಕಷ್ಟಗಳಲ್ಲಿ ದರ್ಶನ್ ಅವರ ಜೊತೆಯಲ್ಲಿ ಸಾಗಿದವರು, ಕಷ್ಟದಲ್ಲಿ ಭಾಗಿಯಾದವರು, ಕಷ್ಟದಿಂದ ಪಾರ್ ಮಾಡೋ ಪ್ರಯತ್ನ ಮಾಡಿದವರು ಅವರ ಪತ್ನಿ ವಿಜಯಲಕ್ಷ್ಮಿ. ಹೊಸ ವರ್ಷದ ನಿರೀಕ್ಷೆಯಲ್ಲಿರುವ ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಆ ಮೂಲಕ ತಮ್ಮ ವಿರೋಧಿಗಳಿಗೆ ಖಡಕ್ ಕೌಂಟರ್ ಕೊಟ್ಟಿರುವಂತಿದೆ. ಕೆಲ ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಹಾಗೆ ತಾವು ಮಾಡಿದ ಪೋಸ್ಟನ್ನು ವಿಜಯಲಕ್ಷ್ಮಿ ಡಿಲೀಟ್ ಮಾಡಿದ್ದಾರೆ. ಆದರೆ ಡಿಲೀಟ್ ಮಾಡಲಿಕ್ಕೆ ಮುಂಚೆ ಆ ಪೋಸ್ಟ್ನಲ್ಲಿದ್ದ ವಿವರಗಳು ಏನು ಅನ್ನೋದು ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯಲಕ್ಷ್ಮಿ ಅವರ ಸಂದೇಶ ಈ ರೀತಿ ಇತ್ತು: ಬದಲಾವಣೆ ಭಯಾನಕವಾಗಿರುತ್ತೆ, ಆದರೆ ಬದಲಾವಣೆಯೇ ಮುಂದೆ ಬೆಳವಣಿಗೆಗೆ ದಾರಿಯಾಗುತ್ತೆ. ಬದಲಾವಣೆ ಅನ್ನೋದನ್ನು ದರ್ಶನ್ ಅವರ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಾ ಗೊತ್ತಿಲ್ಲ. ಬದಲಾವಣೆ ಮುಂದಿನ ಬೆಳವಣಿಗೆಗೆ ದಾರಿ ತೋರಿಸುತ್ತೆ ಅಂತ ಕೂಡ ತಿಳಿಸಿದ್ದಾರೆ ವಿಜಯಲಕ್ಷ್ಮಿ ಅವರು ತಮ್ಮ ಪೋಸ್ಟ್ನಲ್ಲಿ. ನೋವು ಜನರನ್ನ ಬದಲಾಯಿಸುತ್ತದೆ. ಇದು ದರ್ಶನ್ ಅವರಿಗಾದ ನೋವಿನ ಬಗ್ಗೆನಾ ಅಥವಾ ತಮಗೆ ವೈಯಕ್ತಿಕವಾಗಾದ ನೋವಿನ ಬಗ್ಗೆ ಮಾತನಾಡಿದ್ದಾರಾ ಅನ್ನೋ ಪ್ರಶ್ನೆಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ನಾವೊಂದು ಪ್ಲಾನ್ ಮಾಡಿದರೆ ದೇವರ ಪ್ಲಾನ್ ಬೇರೆಯದ್ದೇ ಆಗಿರುತ್ತೆ. ಜೀವನ ನೆನಪುಗಳ ಸಂಗ್ರಹವಲ್ಲದೆ ಬೇರೇನೂ ಅಲ್ಲ ಅಂತ ಬರೆದುಕೊಂಡಿದ್ರು ವಿಜಯಲಕ್ಷ್ಮಿ. ಇದರ ಜೊತೆಗೆ ಕನ್ನಡಿ ನನ್ನ ಉತ್ತಮ ಸ್ನೇಹಿತ, ಯಾಕಂದರೆ ನಾನತ್ತಾಗ ಅದು ನನ್ನ ನೋಡಿ ಎಂದಿಗೂ ನಗೋದಿಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ನೀರು ತುಂಬ ಐಷಾರಾಮಿ ಅಲ್ಲ, ನೀರು ಐಷಾರಾಮಿ ಅಲ್ಲ, ಆದರೆ ಜೀವನಕ್ಕೆ ನೀರು ತುಂಬ ಮೌಲ್ಯಯುತವಾಗಿರುತ್ತೆ ಅಂತ ಹೇಳಿ ಬರೆದುಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ಯಾರನ್ನ ಉದ್ದೇಶಿಸಿ, ಯಾವ ಘಟನೆಗಳನ್ನು ನೆನಪು ಮಾಡಿಕೊಂಡು ಅಥವಾ ಮುಂದಾಗಬಲ್ಲ ಬೆಳವಣಿಗೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪೋಸ್ಟನ್ನು ಹಾಕಿದ್ರಾ ಗೊತ್ತಿಲ್ಲ. ಆದರೆ ಹಾಕಿದ ಕೆಲವೇ ಹೊತ್ತಿನಲ್ಲಿ ಆ ಪೋಸ್ಟನ್ನು ಡಿಲೀಟ್ ಕೂಡ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಬಹುತೇಕ ದರ್ಶನ್ ಅವರ ಅಭಿಮಾನಿಗಳು ಬಯಸ್ತಿರೋದು ಇದೇನೆ. ಇಷ್ಟು ದಿನ ಆಗಿದ್ದ ಆರೋಪಗಳು, ಇಷ್ಟು ದಿನ ಅನುಭವಿಸಿರುವ ಕಷ್ಟಗಳು ಏನೇ ಇದ್ದರೂ ಇನ್ನು ಮುಂದಾದರೂ ದರ್ಶನ್ ಅವರು ತಮ್ಮ ಸ್ವಭಾವವನ್ನು ಬದಲು ಮಾಡಿಕೊಳ್ಳಿ, ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ಹಾಗೆ ಪುತ್ರನ ಜೊತೆಯಲ್ಲಿ ಒಳ್ಳೆ ಬದುಕನ್ನು ಮುನ್ನಡೆಸಲಿ ಅಂತ ಹೇಳಿ. ಆ ರೀತಿಯಾಗಿರುತ್ತಾ ದರ್ಶನ್ ಅವರ ಜೀವನ? ಕಾದು ನೋಡ್ಬೇಕಷ್ಟೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಸಂಕಷ್ಟ ಎದುರಾಗುತ್ತಾ ದರ್ಶನ್ಗೆ ಗೊತ್ತಿಲ್ಲ. ಆದರೆ ಹಿಂದೆ ಅಂದರೆ ಈ ಕೊಲೆ ಪ್ರಕರಣದ ಆರೋಪ ಹೊತ್ತ ದಿನದಿಂದ ಜೈಲಿನಿಂದ ಆಚೆ ಬರೋವರೆಗೂ ಆದ ಸಂಕಷ್ಟಗಳಲ್ಲಿ ದರ್ಶನ್ ಅವರ ಜೊತೆಯಲ್ಲಿ ಸಾಗಿದವರು, ಕಷ್ಟದಲ್ಲಿ ಭಾಗಿಯಾದವರು, ಕಷ್ಟದಿಂದ ಪಾರ್ ಮಾಡೋ ಪ್ರಯತ್ನ ಮಾಡಿದವರು ಅವರ ಪತ್ನಿ ವಿಜಯಲಕ್ಷ್ಮಿ. ಹೊಸ ವರ್ಷದ ನಿರೀಕ್ಷೆಯಲ್ಲಿರುವ ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಆ ಮೂಲಕ ತಮ್ಮ ವಿರೋಧಿಗಳಿಗೆ ಖಡಕ್ ಕೌಂಟರ್ ಕೊಟ್ಟಿರುವಂತಿದೆ. ಕೆಲ ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಹಾಗೆ ತಾವು ಮಾಡಿದ ಪೋಸ್ಟನ್ನು ವಿಜಯಲಕ್ಷ್ಮಿ ಡಿಲೀಟ್ ಮಾಡಿದ್ದಾರೆ. ಆದರೆ ಡಿಲೀಟ್ ಮಾಡಲಿಕ್ಕೆ ಮುಂಚೆ ಆ ಪೋಸ್ಟ್ನಲ್ಲಿದ್ದ ವಿವರಗಳು ಏನು ಅನ್ನೋದು ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯಲಕ್ಷ್ಮಿ ಅವರ ಸಂದೇಶ ಈ ರೀತಿ ಇತ್ತು: ಬದಲಾವಣೆ ಭಯಾನಕವಾಗಿರುತ್ತೆ, ಆದರೆ ಬದಲಾವಣೆಯೇ ಮುಂದೆ ಬೆಳವಣಿಗೆಗೆ ದಾರಿಯಾಗುತ್ತೆ. ಬದಲಾವಣೆ ಅನ್ನೋದನ್ನು ದರ್ಶನ್ ಅವರ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಾ ಗೊತ್ತಿಲ್ಲ. ಬದಲಾವಣೆ ಮುಂದಿನ ಬೆಳವಣಿಗೆಗೆ ದಾರಿ ತೋರಿಸುತ್ತೆ ಅಂತ ಕೂಡ ತಿಳಿಸಿದ್ದಾರೆ ವಿಜಯಲಕ್ಷ್ಮಿ ಅವರು ತಮ್ಮ ಪೋಸ್ಟ್ನಲ್ಲಿ. ನೋವು ಜನರನ್ನ ಬದಲಾಯಿಸುತ್ತದೆ. ಇದು ದರ್ಶನ್ ಅವರಿಗಾದ ನೋವಿನ ಬಗ್ಗೆನಾ ಅಥವಾ ತಮಗೆ ವೈಯಕ್ತಿಕವಾಗಾದ ನೋವಿನ ಬಗ್ಗೆ ಮಾತನಾಡಿದ್ದಾರಾ ಅನ್ನೋ ಪ್ರಶ್ನೆಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ನಾವೊಂದು ಪ್ಲಾನ್ ಮಾಡಿದರೆ ದೇವರ ಪ್ಲಾನ್ ಬೇರೆಯದ್ದೇ ಆಗಿರುತ್ತೆ. ಜೀವನ ನೆನಪುಗಳ ಸಂಗ್ರಹವಲ್ಲದೆ ಬೇರೇನೂ ಅಲ್ಲ ಅಂತ ಬರೆದುಕೊಂಡಿದ್ರು ವಿಜಯಲಕ್ಷ್ಮಿ. ಇದರ ಜೊತೆಗೆ ಕನ್ನಡಿ ನನ್ನ ಉತ್ತಮ ಸ್ನೇಹಿತ, ಯಾಕಂದರೆ ನಾನತ್ತಾಗ ಅದು ನನ್ನ ನೋಡಿ ಎಂದಿಗೂ ನಗೋದಿಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ನೀರು ತುಂಬ ಐಷಾರಾಮಿ ಅಲ್ಲ, ನೀರು ಐಷಾರಾಮಿ ಅಲ್ಲ, ಆದರೆ ಜೀವನಕ್ಕೆ ನೀರು ತುಂಬ ಮೌಲ್ಯಯುತವಾಗಿರುತ್ತೆ ಅಂತ ಹೇಳಿ ಬರೆದುಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ಯಾರನ್ನ ಉದ್ದೇಶಿಸಿ, ಯಾವ ಘಟನೆಗಳನ್ನು ನೆನಪು ಮಾಡಿಕೊಂಡು ಅಥವಾ ಮುಂದಾಗಬಲ್ಲ ಬೆಳವಣಿಗೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪೋಸ್ಟನ್ನು ಹಾಕಿದ್ರಾ ಗೊತ್ತಿಲ್ಲ. ಆದರೆ ಹಾಕಿದ ಕೆಲವೇ ಹೊತ್ತಿನಲ್ಲಿ ಆ ಪೋಸ್ಟನ್ನು ಡಿಲೀಟ್ ಕೂಡ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಬಹುತೇಕ ದರ್ಶನ್ ಅವರ ಅಭಿಮಾನಿಗಳು ಬಯಸ್ತಿರೋದು ಇದೇನೆ. ಇಷ್ಟು ದಿನ ಆಗಿದ್ದ ಆರೋಪಗಳು, ಇಷ್ಟು ದಿನ ಅನುಭವಿಸಿರುವ ಕಷ್ಟಗಳು ಏನೇ ಇದ್ದರೂ ಇನ್ನು ಮುಂದಾದರೂ ದರ್ಶನ್ ಅವರು ತಮ್ಮ ಸ್ವಭಾವವನ್ನು ಬದಲು ಮಾಡಿಕೊಳ್ಳಿ, ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ಹಾಗೆ ಪುತ್ರನ ಜೊತೆಯಲ್ಲಿ ಒಳ್ಳೆ ಬದುಕನ್ನು ಮುನ್ನಡೆಸಲಿ ಅಂತ ಹೇಳಿ. ಆ ರೀತಿಯಾಗಿರುತ್ತಾ ದರ್ಶನ್ ಅವರ ಜೀವನ? ಕಾದು ನೋಡ್ಬೇಕಷ್ಟೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಸಂಕಷ್ಟ ಎದುರಾಗುತ್ತಾ ದರ್ಶನ್ಗೆ ಗೊತ್ತಿಲ್ಲ. ಆದರೆ ಹಿಂದೆ ಅಂದರೆ ಈ ಕೊಲೆ ಪ್ರಕರಣದ ಆರೋಪ ಹೊತ್ತ ದಿನದಿಂದ ಜೈಲಿನಿಂದ ಆಚೆ ಬರೋವರೆಗೂ ಆದ ಸಂಕಷ್ಟಗಳಲ್ಲಿ
ದರ್ಶನ್ ಅವರ ಜೊತೆಯಲ್ಲಿ ಸಾಗಿದವರು, ಕಷ್ಟದಲ್ಲಿ ಭಾಗಿಯಾದವರು, ಕಷ್ಟದಿಂದ ಪಾರ್ ಮಾಡೋ ಪ್ರಯತ್ನ ಮಾಡಿದವರು ಅವರ ಪತ್ನಿ ವಿಜಯಲಕ್ಷ್ಮಿ. ಹೊಸ ವರ್ಷದ ನಿರೀಕ್ಷೆಯಲ್ಲಿರುವ ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಆ ಮೂಲಕ ತಮ್ಮ ವಿರೋಧಿಗಳಿಗೆ ಖಡಕ್ ಕೌಂಟರ್ ಕೊಟ್ಟಿರುವಂತಿದೆ. ಕೆಲ ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಹಾಗೆ ತಾವು ಮಾಡಿದ ಪೋಸ್ಟನ್ನು ವಿಜಯಲಕ್ಷ್ಮಿ ಡಿಲೀಟ್ ಮಾಡಿದ್ದಾರೆ. ಆದರೆ ಡಿಲೀಟ್ ಮಾಡಲಿಕ್ಕೆ ಮುಂಚೆ ಆ ಪೋಸ್ಟ್ನಲ್ಲಿದ್ದ ವಿವರಗಳು ಏನು ಅನ್ನೋದು ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯಲಕ್ಷ್ಮಿ ಅವರ ಸಂದೇಶ ಈ ರೀತಿ ಇತ್ತು: ಬದಲಾವಣೆ ಭಯಾನಕವಾಗಿರುತ್ತೆ, ಆದರೆ ಬದಲಾವಣೆಯೇ ಮುಂದೆ ಬೆಳವಣಿಗೆಗೆ ದಾರಿಯಾಗುತ್ತೆ. ಬದಲಾವಣೆ ಅನ್ನೋದನ್ನು ದರ್ಶನ್ ಅವರ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಾ ಗೊತ್ತಿಲ್ಲ. ಬದಲಾವಣೆ ಮುಂದಿನ ಬೆಳವಣಿಗೆಗೆ ದಾರಿ ತೋರಿಸುತ್ತೆ ಅಂತ ಕೂಡ ತಿಳಿಸಿದ್ದಾರೆ ವಿಜಯಲಕ್ಷ್ಮಿ ಅವರು ತಮ್ಮ ಪೋಸ್ಟ್ನಲ್ಲಿ. ನೋವು ಜನರನ್ನ ಬದಲಾಯಿಸುತ್ತದೆ. ಇದು ದರ್ಶನ್ ಅವರಿಗಾದ ನೋವಿನ ಬಗ್ಗೆನಾ ಅಥವಾ ತಮಗೆ ವೈಯಕ್ತಿಕವಾಗಾದ ನೋವಿನ ಬಗ್ಗೆ ಮಾತನಾಡಿದ್ದಾರಾ ಅನ್ನೋ ಪ್ರಶ್ನೆಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ನಾವೊಂದು ಪ್ಲಾನ್ ಮಾಡಿದರೆ ದೇವರ ಪ್ಲಾನ್ ಬೇರೆಯದ್ದೇ ಆಗಿರುತ್ತೆ. ಜೀವನ ನೆನಪುಗಳ ಸಂಗ್ರಹವಲ್ಲದೆ ಬೇರೇನೂ ಅಲ್ಲ ಅಂತ ಬರೆದುಕೊಂಡಿದ್ರು ವಿಜಯಲಕ್ಷ್ಮಿ. ಇದರ ಜೊತೆಗೆ ಕನ್ನಡಿ ನನ್ನ ಉತ್ತಮ ಸ್ನೇಹಿತ, ಯಾಕಂದರೆ ನಾನತ್ತಾಗ ಅದು ನನ್ನ ನೋಡಿ ಎಂದಿಗೂ ನಗೋದಿಲ್ಲ ಅಂತ ಕೂಡ ಬರೆದುಕೊಂಡಿದ್ದಾರೆ. ನೀರು ತುಂಬ ಐಷಾರಾಮಿ ಅಲ್ಲ, ನೀರು ಐಷಾರಾಮಿ ಅಲ್ಲ, ಆದರೆ ಜೀವನಕ್ಕೆ ನೀರು ತುಂಬ ಮೌಲ್ಯಯುತವಾಗಿರುತ್ತೆ ಅಂತ ಹೇಳಿ ಬರೆದುಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ಯಾರನ್ನ ಉದ್ದೇಶಿಸಿ ಯಾವ ಘಟನೆಗಳನ್ನು ನೆನಪು ಮಾಡಿಕೊಂಡು ಅಥವಾ ಮುಂದಾಗಬಲ್ಲ ಬೆಳವಣಿಗೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪೋಸ್ಟನ್ನು ಹಾಕಿದ್ರಾ ಗೊತ್ತಿಲ್ಲ. ಆದರೆ ಹಾಕಿದ ಕೆಲವೇ ಹೊತ್ತಿನಲ್ಲಿ ಆ ಪೋಸ್ಟನ್ನು ಡಿಲೀಟ್ ಕೂಡ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಬಹುತೇಕ ದರ್ಶನ್ ಅವರ ಅಭಿಮಾನಿಗಳು ಬಯಸ್ತಿರೋದು ಇದೇನೆ. ಇಷ್ಟು ದಿನ ಆಗಿದ್ದ ಆರೋಪಗಳು, ಇಷ್ಟು ದಿನ ಅನುಭವಿಸಿರುವ ಕಷ್ಟಗಳು ಏನೇ ಇದ್ದರೂ ಇನ್ನು ಮುಂದಾದರೂ ದರ್ಶನ್ ಅವರು ತಮ್ಮ ಸ್ವಭಾವವನ್ನು ಬದಲು ಮಾಡಿಕೊಳ್ಳಿ, ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ಹಾಗೆ ಪುತ್ರನ ಜೊತೆಯಲ್ಲಿ ಒಳ್ಳೆ ಬದುಕನ್ನು ಮುನ್ನಡೆಸಲಿ ಅಂತ ಹೇಳಿ. ಆ ರೀತಿಯಾಗಿರುತ್ತಾ ದರ್ಶನ್ ಅವರ ಜೀವನ? ಕಾದು ನೋಡ್ಬೇಕಷ್ಟೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಸಂಕಷ್ಟ ಎದುರಾಗುತ್ತಾ ದರ್ಶನ್ಗೆ ಗೊತ್ತಿಲ್ಲ. ಆದರೆ ಹಿಂದೆ ಅಂದರೆ ಈ ಕೊಲೆ ಪ್ರಕರಣದ ಆರೋಪ ಹೊತ್ತ ದಿನದಿಂದ ಜೈಲಿನಿಂದ ಆಚೆ ಬರೋವರೆಗೂ ಆದ ಸಂಕಷ್ಟಗಳಲ್ಲಿ ದರ್ಶನ್ ಅವರ ಜೊತೆಯಲ್ಲಿ ಸಾಗಿದವರು, ಕಷ್ಟದಲ್ಲಿ ಭಾಗಿಯಾದವರು, ಕಷ್ಟದಿಂದ ಪಾರ್ ಮಾಡೋ ಪ್ರಯತ್ನ ಮಾಡಿದವರು ಅವರ ಪತ್ನಿ ವಿಜಯಲಕ್ಷ್ಮಿ. ಹೊಸ ವರ್ಷದ ನಿರೀಕ್ಷೆಯಲ್ಲಿರುವ ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಆ ಮೂಲಕ ತಮ್ಮ ವಿರೋಧಿಗಳಿಗೆ ಖಡಕ್ ಕೌಂಟರ್ ಕೊಟ್ಟಿರುವಂತಿದೆ. ಕೆಲ ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಹಾಗೆ ತಾವು ಮಾಡಿದ ಪೋಸ್ಟನ್ನು ವಿಜಯಲಕ್ಷ್ಮಿ ಡಿಲೀಟ್ ಮಾಡಿದ್ದಾರೆ. ಆದರೆ ಡಿಲೀಟ್ ಮಾಡಲಿಕ್ಕೆ ಮುಂಚೆ ಆ ಪೋಸ್ಟ್ನಲ್ಲಿದ್ದ ವಿವರಗಳು ಏನು ಅನ್ನೋದು ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯಲಕ್ಷ್ಮಿ ಅವರ ಸಂದೇಶ ಈ ರೀತಿ ಇತ್ತು: ಬದಲಾವಣೆ ಭಯಾನಕವಾಗಿರುತ್ತೆ, ಆದರೆ ಬದಲಾವಣೆಯೇ ಮುಂದೆ ಬೆಳವಣಿಗೆಗೆ ದಾರಿಯಾಗುತ್ತೆ. ಬದಲಾವಣೆ ಅನ್ನೋದನ್ನು ದರ್ಶನ್ ಅವರ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಾ ಗೊತ್ತಿಲ್ಲ. ಬದಲಾವಣೆ ಮುಂದಿನ ಬೆಳವಣಿಗೆಗೆ ದಾರಿ ತೋರಿಸುತ್ತೆ